ಶುಭೋದಯ ಎಲ್ರಿಗೂ ಆರಾಮಾಗಿದ್ದೀರಾ ಅನ್ಕೊಂತೀನಿ. ನೋಡಿ, ಇಲ್ಲಿ ನಮ್ಮ ಒಂದು ಎಗ್ ಪ್ಲ್ಯಾಂಟ್ ಗಿಡದಲ್ಲಿ 2 ದೊಡ್ಡದಾಗಿ ಚೆನ್ನಾಗಿ ಎಗ್ ಪ್ಲ್ಯಾಂಟ್ಸ್ ಬಿಟ್ಟಿದೆ. ಬಟ್ ಇನ್ನೊಂದು ಗಿಡದಲ್ಲೂ ಬಂದಿದೆ ನೋಡಿ, ಇದು ಚಿಕ್ಕದಾಗಿ ಬಂದಿದೆ, 2 1 2 3. ಬಟ್ ಪ್ರಾಬ್ಲಮ್ ಏನಿದು ಅಂದರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಸೊ ಲೀವ್ಸ್ ಕೆಳಗೆ ನೋಡಿ, ಇಲ್ಲಿ ಇದನ್ನು ಅಫೈಡ್ಸ್ ಇಲ್ಲಿ ನೋಡಿ. ಓಕೆ, ಎಷ್ಟು ಮೇಲ್ಗಡೆ ನೋಡಿ ಇದು ಎಷ್ಟಿದೆ. ನಾನು ಆ್ಯಕ್ಚುಲಿ 1-2 ದಿನ ಮನೇಲಿ ಇರಲಿಲ್ಲ ನೀಟಾಗಿ, ಸೊ ನೀಟಾಗಿ ಅಬ್ಸರ್ವ್ ಮಾಡೋಕ್ಕಾಗಿಲ್ಲ. ಇಲ್ಲಿ ನೋಡಿ ಅಫೈಟ್ಸ್ ಇದು. ಸೊ ಇದನ್ನು ನಾನು ಇವಾಗ ಸದ್ಯಕ್ಕೆ ಈ ಎಫೆಕ್ಟೆಡ್ ಲೀವ್ಸ್ನೆಲ್ಲ ತೆಗೆದ್ಬಿಟ್ಟು, ಯಾಕಂದರೆ ಇದು ತುಂಬ ಇದೆ, ಇದು ಬರೀ ನಾನು ನೀಮ್ ಸ್ಪ್ರೇ ಹೊಡೆದ್ರೆ ಹೋಗುತ್ತೆ ಅನ್ನೋ ಡೌಟು ನನಗೆ. ಸೊ ತುಂಬ ಇರೋದನ್ನು ನಾನು ತೆಗೆದ್ಬಿಟ್ಟು ಕಟ್ ಮಾಡಿಬಿಟ್ಟು ಮತ್ತು ಅದ್ರ ಮೇಲೆ ನೀಮ್ ಸ್ಪ್ರೇ ಮಾಡ್ತೀನಿ. ನೋಡೋಣ ಇದ್ರ ಕಂಡೀಷನ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೋಡಿ, ಇದು ನಾನು ಆ್ಯಕ್ಚುಲಿ ಬರೀ ಇದು ಮಾಡಿದ್ರೆ ಸಾಕು ಅನ್ಕೊತಾ ಇದ್ದೆ. ಬಟ್ ಒಂದ್ಸತಿ ವಾಶ್ ಮಾಡೋಣ ಅಂತ ಹೇಳಿ ವಾಶ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕಂಪ್ಲೀಟಾಗಿ ತೆಗಿಯೋಕ್ಕಾಗ್ದಲೇ ಇರ್ಬೋದು ಹುಳಗಳನ್ನ, ಬಟ್ ಒಂದು 50% ಅಷ್ಟು ಹುಳಗಳನ್ನ ಇದು ಡ್ಯಾಮೇಜ್ ಮಾಡುತ್ತೆ ಆ್ಯಂಡ್ ತೆಗೆಯುತ್ತೆ. ಆಮೇಲೆ ನಾನು ನೀಮ್ ಸ್ಪ್ರೇ ಮಾಡ್ತೀನಿ. ಸೊ ಒಂದ್ಸತಿ ಕ್ವಿಕ್ ವಾಶ್ ಮಾಡ್ತಾ ಇದ್ದೀನಿ ಇದನ್ನು. ಇದು ವಾಶ್ ಆದಮೇಲೆ ನೋಡಿ, ಇದು ಆ್ಯಕ್ಚುಲಿ ಅಲ್ಲಿ ಗ್ರೂಪ್ ಜೊತೆ ಇತ್ತು, ಅದನ್ನು ಇವಾಗ ಐಸೋಲೇಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬೇರೆದಕ್ಕೆ ಸ್ಪ್ರೆಡ್ ಆಗಬಾರ್ದು ಅಂತ. ಐಸೋಲೇಟ್ ಮಾಡಿಬಿಟ್ಟು ಕ್ವಿಕ್ಕಾಗಿ ಒಂದು ಪ್ಲ್ಯಾಂಟ್ ಪ್ರೊಡಕ್ಷನ್ ನೀಮ್ ಸ್ಪ್ರೇ ಮಾಡ್ತಾ ಇದ್ದೀನಿ. ಓಕೆ, ಸೊ ನೀಮ್ ಸ್ಪ್ರೇ ಮಾಡಿದ್ಮೇಲೆ ಇದು ಮೇಯ್ನಾಗಿ ಹಿಂದ್ಗಡೆ ಲೀವ್ಸ್ ಹಿಂದೆ ಎಲ್ಲಿ ಎಫೆಕ್ಟ್ ಆಗಿರುತ್ತೋ ಅಲ್ಲಿ ಮಾಡಬೇಕು. ಸೊ ಅಲ್ಲಿ ಮಾಡಿದ್ಮೇಲೆ ಇದನ್ನು ಇಲ್ಲೇ ಬಿಡ್ತೀನಿ, ಇದು ಸ್ವಲ್ಪ ಕ್ಯೂರ್ ಆಗೋ ತನಕ.